ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದು ನಾವು ನಿಮಗೆ ಅರಿಶಿಣದ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ. ಇದು ನಿಮ್ಮನ್ನು ಜೀವನದಲ್ಲಿರುವಂಥ ಎಲ್ಲ ಪ್ರಕಾರದ ಸಮಸ್ಯೆಗಳಿಂದ ಆಚೆ ಬರಲು ಸಹಾಯ ಮಾಡುತ್ತದೆ. ಅರಿಶಿಣದ ಸಂಬಂಧವು ದೇವಗುರು ಬೃಹಸ್ಪತಿಯೊಂದಿಗೆ ಇದೆ. ಇಲ್ಲಂತೂ ಅರಿಶಿಣದ ಹಲವಾರು ಉಪಾಯಗಳು ಇರುತ್ತವೆ. ಆದರೆ ಇಲ್ಲಿ ಕೆಲವು ವಿಶೇಷವಾದ ಉಪಾಯಗಳು ಹೇಗಿವೆ ಅಂದರೆ, ಒಂದು ವೇಳೆ ಇವುಗಳನ್ನು ನೀವು ಗುರುವಾರದ ದಿನ ಮಾಡಿದ್ರೆ ನಿಮ್ಮ ಗುರುಗ್ರಹ ಕೂಡ ಶಕ್ತಿಶಾಲಿಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತು, ಗೌರವ ಘನತೆ, ಸಂತಾನ ಪ್ರಾಪ್ತಿಯ ಯೋಗ ಕೂಡ ಬರುತ್ತದೆ. ಅರಿಶಿಣವು ವಿಶೇಷ ರೂಪದಲ್ಲಿ ಔಷಧಿಯಾಗಿದ್ದು ಇದರಲ್ಲಿ ದೈವಿ ಶಕ್ತಿ ಇರುತ್ತವೆ. ವಿವಾಹದಲ್ಲಿ ವಧುವರರಿಗೂ ಕೂಡ ಅರಿಶಿಣ ಹಚ್ಚುವುದಕ್ಕೂ ಇದೇ ಮಹತ್ವ ಇರುತ್ತದೆ. ಅವರನ್ನು ಕೆಟ್ಟ ದೃಷ್ಟಿಯಿಂದ ಕಾಪಾಡಲು ಈ ರೀತಿ ಮಾಡ್ತಾರೆ. ಜೊತೆಗೆ ಆರೋಗ್ಯಕರ ಲಾಭ ಕೂಡ ಅವರಿಗೆ ಸಿಗುತ್ತದೆ. ಪೂಜೆ ಮಾಡಿದ ನಂತರ ಹಣೆಗೆ ಅರಿಶಿಣವನ್ನು ಹಚ್ಕೊಳ್ಳೋದ್ರಿಂದ ಗುರುಗ್ರಹದ ಆಶೀರ್ವಾದ ಸಿಗುತ್ತದೆ ಮತ್ತು ವಾಣಿಯ ಶಕ್ತಿ ಹೆಚ್ಚಾಗುತ್ತದೆ. ಅರಿಶಿಣವನ್ನು ದಾನ ಮಾಡೋದು ಕೂಡ ಶ್ರೇಷ್ಠ ದಾನ ಅಂತ ತಿಳಿಸಿದ್ದಾರೆ. ಇದರಿಂದ ಹಲವಾರು ಪ್ರಕಾರದ ಆರೋಗ್ಯದ ಸಮಸ್ಯೆಗಳ ಅಂತ್ಯ ಆಗುತ್ತದೆ. ಗುರುಗ್ರಹದಲ್ಲಿ ಅನುಕೂಲತೆಗಳು ಬರುತ್ತವೆ. ಆಚೆ ಇರುವಂಥ ಗೋಡೆಯ ಮೇಲೆ ಅರಿಶಿಣದಿಂದ ರೇಖೆಗಳನ್ನು ಮಾಡಿದ್ರೆ ಮನೆಯ ಒಳಗಡೆ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗೋದಿಲ್ಲ. ಸ್ನಾನ ಮಾಡುವಾಗ ಚಿಟಿಕೆಯಷ್ಟು ಅರಿಶಿಣವನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದ್ರೆ ಇದು ಶಾರೀರಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ಕೊಡುತ್ತದೆ. ನೌಕರಿ, ವ್ಯವಸಾಯ ಯಶಸ್ಸಿನಲ್ಲೂ ಕೂಡ ಇದು ಸಹಾಯಕ ಆಗಿದೆ. ಅರಿಶಿಣದ ಉಪಾಯದಿಂದ ಜೀವನದಲ್ಲಿ ಸಂಪನ್ನತೆ ಬರುತ್ತದೆ. ಜೀವನದ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ಹಾಗಾಗಿ ಇದನ್ನು ಹವನದಲ್ಲೂ ಸಹ ಬಳಸ್ತಾರೆ. ಸೂರ್ಯ ದೇವರಿಗೂ ಕೂಡ ಅರಿಶಿಣ ಕೂಡಿದ ನೀರಿನಿಂದ ಅರ್ಘ್ಯವನ್ನು ಕೊಡೋದ್ರಿಂದ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತವೆ. ಬೃಹಸ್ಪತಿ ಅಂದರೆ ಗುರುಗ್ರಹವು ನಮ್ಮ ಜೀವನದಲ್ಲಿರುವಂಥ ಹಲವಾರು ಸುಖ, ಶಾಂತಿ, ನೆಮ್ಮದಿಯ ಕಾರಕ ಗ್ರಹ ಆಗಿರುತ್ತದೆ. ಇಲ್ಲಿ ವ್ಯಾವಹಾರಿಕ ಸುಖವೂ ಕೂಡ ಗುರುಗ್ರಹದ ಕೃಪೆಯಿಂದಲೇ ಸಿಗುತ್ತದೆ. ಇಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂಥ ಸುಖವೂ ಕೂಡ ಬೃಹಸ್ಪತಿ ದೇವರಿಂದಲೇ ಸಿಗುತ್ತದೆ. ಕರಿಯರ್ನಲ್ಲಿ ಒಳ್ಳೆಯ ಬೆಳವಣಿಗೆ ಬೇಕಂದರೆ, ವ್ಯಾಪಾರ ಬಿಸ್ನೆಸ್ನಲ್ಲಿ ನಿಮಗೆ ಲಾಭ ಬೇಕಂದರೆ, ಅಧಿಕ ಧನ ಸಂಪತ್ತು ಬೇಕಾದರೆ ಇವೆಲ್ಲ ಬೃಹಸ್ಪತಿ ದೇವರ ಕೃಪೆಯಿಂದಲೇ ಸಿಗುತ್ತವೆ. ಯಾವುದೋ ಒಂದು ಕಾರಣದಿಂದಾಗಿ ಜೀವನದಲ್ಲಿ ನಿಮ್ಮ ಅದೃಷ್ಟ ನಿಮಗೆ ಸಾಥ್ ಕೊಡ್ತಾ ಇಲ್ಲ ಅಂದರೆ, ನಿಮ್ಮ ಶಿಕ್ಷಣ ಚೆನ್ನಾಗಿ ನಡೀತಾ ಇಲ್ಲ ಅಂದರೆ, ಅಥವಾ ಶಿಕ್ಷಣದಲ್ಲಿ ಅಡಚಣೆಗಳು ಬರ್ತಾ ಇದ್ದರೆ, ಇಂಥ ಸ್ಥಿತಿಯಲ್ಲೂ ಕೂಡ ನೀವು ಗುರುದೇವರನ್ನು ಒಲಿಸಿಕೊಳ್ಳಬೇಕು. ಇಲ್ಲಿ ಅರಿಶಿಣದ ಚಿಕ್ಕ ಪುಟ್ಟ ಉಪಾಯಗಳ ಮೂಲಕ ನಾವು ಗುರುದೇವರನ್ನು ಅಂದರೆ ಬೃಹಸ್ಪತಿ ಗ್ರಹವನ್ನು ಒಲಿಸಿಕೊಳ್ಳಬಹುದು. ಯಾವಾಗ ನಿಮ್ಮ ಗುರುಗ್ರಹ ಶುಭ ಫಲವನ್ನು ಕೊಡುತ್ತದೆಯೋ ಜೀವನದಲ್ಲಿ ಎಲ್ಲ ಸುಖಗಳು ತಾವಾಗಿಯೇ ಬರುತ್ತವೆ. ಒಂದು ವೇಳೆ ಯಾರಾದರೂ ನಿಮ್ಮ ಮನೆಯ ಮೇಲೆ ಮಾಟ ಮಂತ್ರದಂಥ ಕೆಟ್ಟ ಕ್ರಿಯೆಗಳನ್ನು ಮಾಡಿದ್ರೆ ಇಲ್ಲಿ ಚಿಟಿಕೆಯಷ್ಟು ಅರಿಶಿಣದ ಉಪಾಯ ನಿಮಗೆ ಇಂಥ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಚಿಟಿಕೆಯಷ್ಟು ಅರಿಶಿಣ ಪುಡಿಯಿಂದ ಹೇಗೆ ನೀವು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಆಚೆ ಬರಬಹುದು ಅಂತ ತಿಳಿಸ್ಕೊಡ್ತೀವಿ. ಇಲ್ಲಿ ಸಂತಾನ ಸುಖ ಇರಲಿ, ವೈವಾಹಿಕ ಸುಖ ಇರಲಿ, ವಿವಾಹದಲ್ಲಿ ಅಡಚಣೆಗಳು ಬರ್ತಾ ಇದ್ರೆ, ನಿಮ್ಮ ಕರಿಯರ್ನಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ದರೆ, ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರಲಿ, ಎಲ್ಲ ಪ್ರಕಾರದ ಸಮಸ್ಯೆಗಳಿಗೂ ಸೊಲ್ಯೂಷನ್ ಕೇವಲ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯಲ್ಲಿ ಸಿಗುತ್ತೆ. ಹಾಗಾಗಿ ಇಂದಿನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ಜೈಕಾರವನ್ನು ಹಾಕಿರಿ. ಎಲ್ಲಕ್ಕಿಂತ ಮೊದಲನೆಯ ಉಪಾಯ, ಒಂದು ವೇಳೆ ನಿಮಗೇನಾದರೂ ಗಂಭೀರ ಪ್ರಕಾರದ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಇಲ್ಲಿ ರುಬ್ಬಿ ಪುಡಿ ಮಾಡಿರುವಂಥ ಅರಿಶಿಣ ಪುಡಿಯನ್ನು ನೀವು ದಾನ ಮಾಡಬೇಕು. ಇದರಿಂದ ನಿಧಾನವಾಗಿ ನಿಮ್ಮ ಅನಾರೋಗ್ಯ ಸಮಸ್ಯೆ ದೂರ ಆಗಲು ಶುರುವಾಗುತ್ತದೆ. ಪ್ರತಿದಿನ ನಿಮ್ಮ ಹಣೆಗೆ ಅರಿಶಿಣದ ಬೊಟ್ಟನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಬಳಿ ಎಷ್ಟೇ ನಕಾರಾತ್ಮಕ ಶಕ್ತಿಗಳಿದ್ದರೂ ಎಲ್ಲವೂ ನಾಶ ಆಗಲು ಶುರುವಾಗುತ್ತವೆ. ಒಂದು ವೇಳೆ ನಿಮ್ಮ ಬೃಹಸ್ಪತಿ ಗ್ರಹ ದುರ್ಬಲವಾಗಿದ್ದರೆ ಅಂದರೆ ಗುರುಗ್ರಹ ದುರ್ಬಲ ಆಗಿದ್ದರೆ ಹಲವಾರು ಸಮಸ್ಯೆಗಳು ಬಂದಿರುತ್ತವೆ. ಕಾರ್ಯಕ್ಷೇತ್ರದಲ್ಲಿ ಅಡಚಣೆಗಳು ಹೆಚ್ಚಾಗಿರುತ್ತವೆ. ವ್ಯಾಪಾರದಲ್ಲಿ ಆಗುವಂಥ ವೃದ್ಧಿ ನಿಂತಿರುತ್ತೆ. ಇಂಥ ಸ್ಥಿತಿಯಲ್ಲಿ ಕೊಂಬು ಇರುವಂಥ ಅರಿಶಿಣದ ಬೇರನ್ನು ತೆಗೆದುಕೊಂಡು ಒಂದು ಚಿಕ್ಕ ಹಳದಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ನಿಮ್ಮ ಭುಜದಲ್ಲಿ ಅದನ್ನು ಕಟ್ಟಿಕೊಳ್ಳಬಹುದು ಅಥವಾ ನಿಮ್ಮ ಕೊರಳಲ್ಲಿ ಅದನ್ನು ಕಟ್ಟಿಕೊಳ್ಳಬಹುದು. ಈ ರೀತಿ ಮಾಡಿದ್ರೂ ಕೂಡ ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ದರೂ ದೂರ ಆಗಲು ಶುರುವಾಗುತ್ತವೆ. ಯಾಕಂದರೆ ಇದು ಪುಷ್ಯರಾಗ ಹವಳದ ರೀತಿಯ ಕಾರ್ಯವನ್ನು ಮಾಡುತ್ತದೆ. ಒಂದು ವೇಳೆ ಗುರುವಾರ ಏನಾದರೂ ನಾವು ತಿಳಿಸಿದ ಹಾಗೆ ನೀವು ಇದನ್ನು ಕಟ್ಟಿಕೊಂಡ್ರೆ ಬೇಗನೆ ನಿಮ್ಮ ಬೃಹಸ್ಪತಿ ಗ್ರಹ ಕೂಡ ಶಕ್ತಿಶಾಲಿಯಾಗುತ್ತದೆ. ನಿಮ್ಮ ನಿಂತು ಹೋದ ಕಾರ್ಯಗಳು ಶುರುವಾಗುತ್ತವೆ. ವ್ಯಾಪಾರದಲ್ಲಿ ವೃದ್ಧಿ ಕಾಣ್ತೀರಾ, ನೌಕರಿಯಲ್ಲಿ ಪ್ರಮೋಷನ್ ಆಗುತ್ತೆ. ಒಂದು ವೇಳೆ ಯಾವುದಾದ್ರೂ ಪ್ರಕಾರದ ಶಾರೀರಿಕ ಮತ್ತು ಮಾನಸಿಕ ಸಮಸ್ಯೆಯಲ್ಲಿ ನೀವು ಬಳಲ್ತಾ ಇದ್ದರೆ, ನೆಗೆಟಿವ್ ಎನರ್ಜಿಗಳು ನಿಮ್ಮನ್ನು ಆವರಿಸ್ಕೊಂಡಿದ್ರೆ, ಯಾವಾಗಲೂ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರ್ತಾ ಇದ್ರೆ,
ಅಥವಾ ನಿಮ್ಮ ಹತ್ತಿರದಲ್ಲಿ ನೆಗೆಟಿವ್ ಎನರ್ಜಿಯ ವಾಸ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಇಂಥ ಸ್ಥಿತಿಲಿ ಯಾವಾಗ ನೀವು ಸ್ನಾನ ಮಾಡಲು ಹೋಗ್ತೀರಾ, ಸ್ನಾನ ಮಾಡುವ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಸ್ನಾನ ಮಾಡಿ. ಇಲ್ಲಿ ಎಷ್ಟೇ ನಕಾರಾತ್ಮಕ ಶಕ್ತಿಗಳಿದ್ದರೂ ನಾಶ ಆಗುತ್ತವೆ. ಕರಿಯರ್ನಲ್ಲಿ ಸಮಸ್ಯೆ ಎದುರಾಗ್ತಾ ಇದ್ರೆ ಈ ಒಂದು ಉಪಾಯವನ್ನು ಮಾಡೋದ್ರಿಂದ ಕರಿಯರ್ನಲ್ಲಿ ವೃದ್ಧಿ ಆಗುತ್ತೆ. ಪ್ರತಿದಿನ ಹಣೆಗೆ ಅರಿಶಿನವನ್ನು ಹಚ್ಚೋದ್ರಿಂದ ನಿಂತು ಹೋದ ಕಾರ್ಯಗಳು ಕೂಡ ಪೂರ್ಣಗೊಳ್ಳಲು ಶುರುವಾಗಿರುತ್ತವೆ. ಇನ್ನು ನಕಾರಾತ್ಮಕ ಶಕ್ತಿಗಳಿಂದ ಹೇಗೆ ಮುಕ್ತಿಯನ್ನು ಪಡೆದುಕೊಳ್ಳೋದು? ಹಲವಾರು ಬಾರಿ ಏನಾಗುತ್ತಂದರೆ ಮನೆಯಲ್ಲಿಯೇ ನಕಾರಾತ್ಮಕ ಶಕ್ತಿಯ ವಾಸ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲಿ ಮನೆಯ ಮುಖ್ಯ ಗೇಟ್ ಅಥವಾ ಮುಖ್ಯ ಬಾಗಿಲ ಹತ್ತಿರ ಅರಿಶಿನದಿಂದ ಒಂದು ರೇಖೆಯನ್ನು ಬರೆದರೆ ಅಥವಾ ಸ್ವಲ್ಪವಾಗಿ ಅರಿಶಿನವನ್ನು ಮನೆಯ ಪೂರ್ತಿ ಬಾರ್ಡರ್ನಲ್ಲಿ ಅದನ್ನು ಸಿಂಪಡಿಸಿದ್ರೆ ಅಥವಾ ಮೇನ್ ಗೇಟ್ ಕೆಳಗಡೆ ಅರಿಶಿನದ ಒಂದು ನೇರವಾದ ರೇಖೆಯನ್ನು ಬರೆದರೆ ಈ ರೀತಿ ಪ್ರತಿದಿನ ಮಾಡ್ತಾ ಹೋದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ವಾಸ ಆಗೋದಿಲ್ಲ ಹಾಗೂ ಪ್ರವೇಶ ಕೂಡ ಮಾಡೋದಿಲ್ಲ. ಈ ರೀತಿ ಒಮ್ಮೆ ಖಂಡಿತವಾಗಿ ಮಾಡಿ ನೋಡಿ. ಒಂದು ವೇಳೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ವಾಸ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ನಿಮ್ಮ ಮನೆಯ ಮುಖ್ಯದ್ವಾರ ಅಥವಾ ಮೇನ್ ಗೇಟ್ನಲ್ಲಿ ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನವನ್ನು ಸಿಂಪಡಿಸಿರಿ. ಪ್ರತಿದಿನ ಈ ರೀತಿ ಮಾಡಿದ್ರೆ ಆಗುವಂಥ ಚಮತ್ಕಾರ ನಿಮಗೆ ಕಾಣುತ್ತದೆ. ಒಂದು ವೇಳೆ ನಿಮ್ಮ ವಿವಾಹದಲ್ಲಿ ಯಾವುದಾದ್ರೂ ಸಮಸ್ಯೆ ಬರ್ತಾ ಇದ್ದರೆ, ಮನಸ್ಸಚ್ಚಿಯ ಸಂಗಾತಿ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಇಂಥ ಸ್ಥಿತಿಯಲ್ಲಿ ಪ್ರತಿದಿನ ಮುಂಜಾನೆ ಬೇಗನೆ ಎದ್ದು ಸೂರ್ಯದೇವರಿಗೆ ಅರ್ಪಿಸುವಂಥ ನೀರಿನಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಿ ಅರ್ಪಿಸಿರಿ. ಇದರಿಂದ ವಿವಾಹದಲ್ಲಿ ಬರುವಂಥ ಅಡಚಣೆಗಳು ದೂರ ಆಗುತ್ತವೆ. ನೀರನ್ನು ಅರ್ಪಿಸಿದ ನಂತರ ಆ ಬಟ್ಟಲಲ್ಲಿ ಉಳಿದಿರುವಂಥ ಅರಿಶಿನವನ್ನು ನೀವು ಹಣೆಗೆ ಹಚ್ಚಿಕೊಳ್ಳಿರಿ. ಈ ರೀತಿ ನಿರಂತರವಾಗಿ ಮಾಡಿದ್ರೆ ಕೆಲವೇ ಸಮಯದಲ್ಲಿ ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗುತ್ತವೆ. ಇದಲ್ಲದೆ ಸ್ನಾನ ಮಾಡುತ್ತಿರುವಂಥ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ವಿವಾಹದಲ್ಲಿ ಬರುವಂಥ ಸಮಸ್ಯೆಗಳು ದೂರ ಆಗುತ್ತವೆ. ಒಂದು ವೇಳೆ ತಾಯಿ ಲಕ್ಷ್ಮೀದೇವಿ ಸ್ಥಾಯಿ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ವಾಸ ಮಾಡಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಇಂಥ ಸ್ಥಿತಿಲಿ ಗುರುವಾರದ ದಿನ ಮುಂಜಾನೆ ಎದ್ದ ತಕ್ಷಣ ಸ್ನಾನಾದಿಗಳನ್ನು ಮುಗಿಸಿಕೊಂಡು ನಿವೃತ್ತರಾಗಿ ಅರಿಶಿನದ ನೀರನ್ನು ಮನೆಯ ತುಂಬ ಸಿಂಪಡಿಸಬೇಕು. ಇದಕ್ಕಾಗಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಳಬೇಕು. ಸಾಧ್ಯವಾದರೆ ಅದರಲ್ಲಿ ಒಂದೆರಡು ಹನಿ ಗಂಗಾಜಲವನ್ನು ಮಿಕ್ಸ್ ಮಾಡಿ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಅದರಲ್ಲಿ ಹಾಕಿ ಮನೆಯ ತುಂಬ ಸಿಂಪಡಿಸಿರಿ. ಈ ರೀತಿ ಪ್ರತಿ ಗುರುವಾರ ನೀವು ಮಾಡ್ತಾ ಬಂದರೆ ಅಥವಾ ಪ್ರತಿದಿನ ಮಾಡಿದ್ರೂ ಕೂಡ ನಿಮಗೆ ತುಂಬ ಶುಭ ಪರಿಣಾಮ ಸಿಗುತ್ತದೆ. ಬೇಗನೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ಕೂಡ ಸಿಗುತ್ತದೆ. ಗುರುವಾರದ ದಿನ ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಮತ್ತೊಂದು ಸುಂದರವಾದ ಉಪಾಯವನ್ನು ಹೇಳ್ತೀನಿ ಕೇಳಿ. ಒಂದು ಪ್ಲೇನ್ ಆಗಿರುವಂಥ ಹಾಳೆಯನ್ನು ಗುರುವಾರದ ದಿನ ತೆಗೆದುಕೊಳ್ಳಿ. ಅದರ ಮೇಲೆ ಯಾವ ಲೈನ್ಗಳು ಇರಬಾರ್ದು. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನವನ್ನು ತೆಗೆದುಕೊಂಡು ಅದರಲ್ಲಿ ಶುದ್ಧವಾದ ನೀರು ಅಥವಾ ಗಂಗಾಜಲವನ್ನು ಸೇರಿಸಿರಿ. ನಂತರ ನಿಮ್ಮ ಅನಾಮಿಕ ಬೆರಳಿನಿಂದ ಆ ಪ್ಲೇನ್ ಹಾಳೆಯ ಮೇಲೆ ಬರೆದು ಅದರ ಪೂಜೆಯನ್ನು ಮಾಡಿರಿ. ಈ ಕಾರ್ಯವನ್ನು ನೀವು ಮುಂಜಾನೆ ಸಮಯದಲ್ಲಿ ಮಾಡಬೇಕು. ನಂತರ ಆ ಹಾಳೆಯನ್ನು ನಿಮ್ಮ ಧನ ಸಂಪತ್ತು ಇಡುವಂಥ ಸ್ಥಾನದಲ್ಲಿ ಇಟ್ಟುಬಿಡಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಪ್ರತಿ ಗುರುವಾರ ಈ ಹಾಳೆಗೆ ಧೂಪ ದೀಪಗಳನ್ನು ತೋರಿಸಿರಿ. ನಂತರ ಮರಳಿ ನಿಮ್ಮ ಪರ್ಸ್ನಲ್ಲಿ ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ನೀವು ಯಾವತ್ತಿಗೂ ಮಾಡ್ತಾ ಹೋದರೆ ಶೀಘ್ರವಾಗಿ ನಿಮಗೆ ಒಳ್ಳೆಯ ಲಾಭಗಳು ನೋಡಲು ಸಿಗುತ್ತವೆ. ಹಣಕಾಸಿನ ಕೊರತೆ ಯಾವತ್ತಿಗೂ ಆಗೋದಿಲ್ಲ. ಈ ಚಿಕ್ಕ ಉಪಾಯದಿಂದ ಶ್ರೀಹರಿ ವಿಷ್ಣು ತಾಯಿ ಲಕ್ಷ್ಮೀದೇವಿ ಬೇಗನೆ ನಿಮಗೆ ಒಲಿಯುತ್ತಾರೆ. ಹಾಳೆಯ ಮೇಲೆ ಬರೆದಿರುವಂಥ ಶ್ರೀಂ ಅನ್ನೋ ಬೀಜ ಮಂತ್ರವು ಚಮತ್ಕಾರಿಕ ರೂಪದಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತದೆ. ಒಂದು ವೇಳೆ ಸಂತಾನ ಪ್ರಾಪ್ತಿಯ ಯೋಗ ನಿಮಗೆ ಬೇಕಾಗಿದ್ದರೆ ಇಲ್ಲಿ ಯಾವ ರೀತಿಯಾಗಿ ಅರಿಶಿನದ ಉಪಾಯವನ್ನು ಮಾಡಬೇಕಂತ ತಿಳಿಸ್ತೀನಿ ಕೇಳಿ. ಇಲ್ಲಿ ಯಾವ ಹಿಟ್ಟಿನಿಂದ ನೀವು ರೊಟ್ಟಿಯನ್ನು ರೆಡಿ ಮಾಡಿರ್ತೀರೋ ಅದರಲ್ಲಿ ಉಪ್ಪು ಇರಬಾರ್ದು. ಸ್ವಲ್ಪ ಅರಿಶಿನದ ಪುಡಿಯನ್ನು ಸೇರಿಸಿ ನೀವು ರೊಟ್ಟಿಯನ್ನು ರೆಡಿ ಮಾಡಿರಬೇಕು. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ನೆನೆ ಹಾಕಿದಂಥ ಕಡಲೆಕಾಳುಗಳನ್ನು ಆ ರೊಟ್ಟಿಯ ಮೇಲೆ ಸ್ವಲ್ಪ ಹಾಕಬೇಕು. ಅದರ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು. ಈ ರೀತಿ ಪ್ರತಿ ಗುರುವಾರ ಯಾವುದಾದ್ರೂ ಗೋವು ಅಥವಾ ಆಕಳಿಗೆ ನೀವು ಈ ರೀತಿ ತಿನ್ನಿಸಿದ್ರೆ ಸ್ವಲ್ಪ ಸಮಯದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಖಂಡಿತವಾಗಿ ಸಿಗುತ್ತದೆ. ಸಂತಾನ ಪ್ರಾಪ್ತಿಯಲ್ಲಿ ಬರುವಂಥ ಸಮಸ್ಯೆಗಳನ್ನು ನಿಧಾನವಾಗಿ ದೂರ ಆಗಲು ಶುರುವಾಗುತ್ತವೆ. ಅಥವಾ ನಿಮ್ಮ ಮಕ್ಕಳ ಶಿಕ್ಷಣದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಅಡಚಣೆಗಳು ಬರ್ತಾ ಇದ್ರೂ ಕೂಡ ಈ ಚಿಕ್ಕ ಉಪಾಯದಿಂದ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ.